ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ. ಕುಂದೆ ನನ್ನ ಫ್ರೆಂಡ್ಸ್ನೆಲ್ಲ ಮನೆಗೆ ಕರ್ಕೊಂಡು ಬಂದು ಆಟ ಆಡ್ತಿದ್ದ. ಫಸ್ಟ್ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ದ, ಆಮೇಲೆ ಮನೇಲಿ ಬನ್ನಿ ಆಟ ಆಡೋಣ ಟಿ ವಿ ನೋಡಿಕೊಂಡು. ನಮ್ಮಲ್ಲಿ ಬ್ಯಾಟ್ ಬಾಲ್ ಎಲ್ಲ ಇದೆ ಅಂತ ಹೇಳಿಬಿಟ್ಟು ಎಲ್ಲರೂ ಕರ್ಕೊಂಡು ಬಂದಿದ್ದ. ಇವರು ನಮ್ಮ ಕುಂದನ್ ಕ್ಲೋಸ್ ಫ್ರೆಂಡ್ಸ್, ಅಕ್ಕಪಕ್ಕದವರು. ಇವ್ರನ್ನ ಕರ್ಕೊಂಡು ಒಂದೊಂದು ಸಲ ಮನೆ ಒಳಗಡೆ ಆಟ ಆಡ್ತಾನೆ, ಇಲ್ಲ ಹೊರಗಡೆ ಸೈಕಲೆಲ್ಲ ಜಾಸ್ತಿ ಆಟ ಆಡ್ತಾನೆ ಹೊರಗಡೆ. ಮನೇಲಿ ಕುಂದನ್ಗಂತೂ ಮನೇಲಿ ಇರೋದಕ್ಕೆ ಇಷ್ಟ ಆಗಲ್ಲ. ಎಲ್ಲ ಮಕ್ಳಿಗೂ ಅಷ್ಟೇ ಹೊರಗಡೆ ಆಟ ಆಡೋದು ಅಂದರೆ ತುಂಬ ಇಷ್ಟ. ಇವ್ನು ಒಂದು ಹಾಫ್ ಆನ್ ಅವರ್ 1 ಅವರ್ ಆಟ ಆಡೋದಕ್ಕೆ ಬಿಡ್ತೀನಿ. ಬಟ್ ಇವನು ಏನು ಮಾಡ್ತಾನೆ ಅಂದರೆ, ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟರು ಅವನಿಗೆ ಸಾಕಾಗಲ್ಲ. ಅಮ್ಮ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ತೀನಿ, ಅಮ್ಮ ಇನ್ನೂ ಸ್ವಲ್ಪ ಹೊತ್ತು ಆಟ ಬಿಟ್ಟರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಿದ್ರೆ ಹೊರಗಡೆನೇ ಆಟ ಆಡೋಕ್ಕೆ ಇಷ್ಟಪಡ್ತಾನೆ. ಅದಕ್ಕೆ ಒಂದೊಂದು ಸಲ ಸಿಟ್ಟು ಬಂದುಬಿಡುತ್ತೆ. ಸ್ವಲ್ಪ ಹೊತ್ತು ಕಳ್ಸಿದ್ರೆ ಸಾಕು, ತುಂಬ ಹೋಲ್ ಡೇ ಇರೋದಕ್ಕೆ ಟ್ರೈ ಮಾಡ್ತೀಯ ಅಂತ ಬೈತಾ ಇರ್ತೀನಿ. ಆ್ಯಂಡ್ ಈಗ ಅವನೇ ಕೀ ಕೂಡ ತೆಗೆದುಬಿಡ್ತಾನೆ. ಕುಂದನ್ ಅವ್ನ ಫ್ರೆಂಡ್ಸ್ ಕೇಳಿ ಅವನ ಫ್ರೆಂಡ್ಸ್ ಹತ್ರ ತೆಗೆಸ್ತಾ ಇವತ್ತು. ನನ್ನ ಕೀ ಎಲ್ಲ ಹಾಕೋ ಆಗಿಲ್ಲ. ಈಗ ಎಲ್ಲ ಹತ್ತಿಬಿಟ್ಟು ಅವನೇ ಕೀ ತೊಗೊಂಡು ಹೊರಗಡೆ ಹೋಗ್ಬಿಡ್ತಾನೆ. ಸೊ ನಾನು ಕೀ ಲಾಕ್ ಮಾಡಿಬಿಟ್ಟು ಅವನಿಗೆ ಕಾಣ್ದಂಗೆ ಎಲ್ಲಾದರೂ ರೂಮಲ್ಲಿ ಬಚ್ಚಿಟ್ಬಿಡ್ತೀನಿ. ನನಗೆ ಒಂದೊಂದು ಸಲ ಅವನು ಹೋಗ್ಬಿಡ್ತಾನೆ, ಗೊತ್ತೇ ಆಗಲ್ಲ ಹೋಗಿದ್ದು ಹೋಗ್ಬಿಡ್ತಾನೆ. ಸೊ ಲಾಕ್ ಮಾಡಿಬಿಟ್ಟು ಇಟ್ಬಿಟ್ರೆ ಒಂಥರ ಸೇಫ್ ಸೈಡ್. ಈಗ ನಿಮಗೆ ಗೊತ್ತಲ್ಲ, ಮಕ್ಕಳನ್ನೆಲ್ಲ ಹೊರಗಡೆ ಬಿಡೋದು ತುಂಬಾ ಕಷ್ಟ. ಮಕ್ಕಳನ್ನೇ ಆಡ್ಕೊಳ್ಳಿ ಅಂತ ಹೊರಗಡೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅವ್ನು ಆಟ ಆಡೋಕ್ಕೆ ಹೋದರೆ ಇಲ್ಲ ಹಸ್ಬೆಂಡ್ ಇಲ್ಲ ನಾನು ಜೊತೆಗೆ ಹೋಗ್ತೀವಿ. ಅವನನ್ನು ಹೊರಗಡೆ ಎಲ್ಲ ಆಟ ಆಡಿಸಾಯಿತು. ಅದಾದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕಿದೆ. ಅದೆಲ್ಲ ಒಣಗಿತ್ತು. ಮಡ್ಚಿಡೋಣ ಅಂದ್ಬಿಟ್ಟು ಎಲ್ಲ ತಂದುಬಿಟ್ಟು ಮಡ್ಚಿಡ್ತಾ ಇದ್ದೀನಿ. ನಮ್ಮ ಕುಂದನ್ ಟಿ ವಿ ನೋಡ್ಕೊಂಡು ಕೂತಿದ್ದ. ಸಂಜೆ ಶಿಲ್ಪಾ, ಸಿದ್ಧ, ವಂಶಿಕಾ ಬಂದಿದ್ದರು. ಅವ್ರು ಮೈಸೂರಿಗೆ ಹೋಗಿದ್ರು. ಸೊ ಸಂಜೆ ಗಾಡಿ ನಮ್ಮ ಮನೇಲೇ ಇತ್ತು ಅವ್ರದ್ದು. ಗಾಡಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಬಂದಿದ್ದರು. ಸೊ ಹೀಗೆ ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಕೂತ್ಕೊಂಡು ಹಿಂಗೆ ಟೈಮ್ ಪಾಸ್ ಆಯಿತು. ನಮ್ಮ ವಂಶಿಕಾ ಅಂತೂ ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ಒಂದು ನಿಮಿಷ ಸುಮ್ಮನೆ ಕೂತ್ಕೊಳಲ್ಲ. ಏನಾದರೂ ಅವಳು ಬ್ಯುಸಿ ಇರ್ತಾಳೆ, ಅವಳಿಗೂ ಒಬ್ಬಳೇ ಇದು ಬೇಜಾರಾಗಿ ಹೋಗಿರುತ್ತೆ. ಮೈಸೂರಿಗೆ ಹೋದರೆ ಅವ್ರ ಅಣ್ಣ ಇರ್ತಾನೆ, ಇಲ್ಲಿಗೆ ಬಂದರೆ ಜಾಸ್ತಿ ನಮ್ಮ ಕುಂದನ್ ಜೊತೆನೇ ಆಟ ಆಡೋದು. ಅವಳಿಗೂ ಅಕ್ಕಪಕ್ಕ ಅಷ್ಟು ಯಾರು ಫ್ರೆಂಡ್ಸ್ ಇಲ್ಲ. ಆ್ಯಂಡ್ ಅವ್ರ ಅಮ್ಮ ಕೆಲಸ ಮಾಡ್ಕೊಂಡು ಬ್ಯುಸಿ ಇರ್ತಾರೆ. ಸೊ ಅವ್ರ ಕಡೆ ಎಲ್ಲೂ ಬಿಡಲ್ಲ ಅವಳ ಜೊತೆ ಫ್ರೀ ಆದಾಗ ಅವರೇ ಆಟ ಆಡಿಸ್ತಾರೆ. ಇಲ್ಲ ಏನಾದರೂ ಫ್ರೀ ಇದ್ದರೆ ನಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ನಮ್ಮ ಓನರ್ ಮ್ಯಾಮ್ ಅವ್ರ ಮಗನ ಬರ್ಡೇ ಅಂದ್ಬಿಟ್ಟು ಸ್ವೀಟ್ ಕೊಟ್ಟಿದ್ದರು. ಕೇಕ್, ಪೈನಾಪಲ್ ಕೇಕ್ ಮತ್ತು ಒಂದು ಕೋವಾದಿಂದ ಮಾಡಿರೋ ಫುಡ್ ಐಟಮ್. ಕೋವಾದಿಂದ ಮಾಡಿರೋ ಫುಡ್ ಐಟಮ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತಿರುಪತಿ ಲಾಡು ಕೂಡ ಕೊಟ್ಟಿದ್ದರು. ಸೊ ಅದಾದಮೇಲೆ ನಾವು ಸಿದ್ಧನ ಮನೆಗೆ ಸೋಮವಾರ ಬರ್ಡೇ ಇತ್ತು ಸಿದ್ಧಂದು. ಸೊ ಸೋಮವಾರ ಸಂಜೆ ಅವ್ರ ಮನೆಗೆ ಹೋಗೋಣ ಅಂತ ಆನ್ ದ ವೇ ಅಲ್ಲೇ ಹೋಗಬೇಕಾದ್ರೆ ಅವ್ನ ಫೇವ್ರೆಟ್ ಒಂದು ಬಜ್ಜಿ ಹೇಳಿದ್ದ ಸ್ಪಾಟ್ ಚೆನ್ನಾಗಿದೆ, ಅಲ್ಲಿ ಈರುಳ್ಳಿ ಎಲ್ಲ ಕೊಡ್ತಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ಅವ್ನ ಫೇವ್ರೆಟ್ ಏನಾದ್ರು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಜ್ಜಿ ತೊಗೊಂಡೋದ್ವಿ. ಕ್ಯಾಪ್ಸಿಕಮ್ ಬಜ್ಜಿ ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಒಂದು ಸಲ ನಾವು ಟೇಸ್ಟ್ ಮಾಡಿರಲಿಲ್ಲ. ಸೊ ಅವನಿಗೋಸ್ಕರ ತೊಗೊಂಡು ಹೋಗೋಣ, ನಾವು ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು 1-2 ಬಜ್ಜಿ ಹೇಳಿದ್ವಿ. ಕ್ಯಾಪ್ಸಿಕಮ್ ಬಜ್ಜಿ, ಬೇರೆದು ಯಾವುದೋ ಬಜ್ಜಿ ಹೇಳಿದ್ದು ಅದು ಇರಲಿಲ್ಲ. ಸೊ ಈ ಬಜ್ಜಿ ತೊಗೊಂಡು ಹೋಗಿದ್ವಿ. ಚೆನ್ನಾಗಿತ್ತು ಬಜ್ಜಿ. ಈರುಳ್ಳಿ, ನಿಂಬೆಹಣ್ಣು, ಉಪ್ಪು ಎಲ್ಲ ಎಕ್ಸ್ಟ್ರಾ ಹಾಕ್ಕೊಡ್ತಾರೆ. ಅದು ಸಕ್ಕತ್ ಟೇಸ್ಟ್ ಕೊಡುತ್ತೆ. ಆಮೇಲೆ ಸಿದ್ಧ ಅವ್ರ ಮನೆಗೆ ಬಂದ್ವಿ. ವಂಶಿಕಾ ಫುಲ್ ಬಿಸಿ ನಮ್ಮ ಕುಂದನ್ ಜೊತೆ ಆಟ ಆಡಿಕೊಂಡು. ವಂಶಿಕಾ ನೀನು ಹೇಳಿ ಪಪ್ಪಾಗೆ ಹ್ಯಾಪಿ ಬರ್ಡೇ ಪಪ್ಪಾನು. ಶಿಲ್ಪ ಮೀಟಿಂಗ್ ಇತ್ತು ಅಂತ ಫುಲ್ ಬಿಸಿ ಇದ್ಲು. ಒಂದು 10 ನಿಮಿಷ ಆದಮೇಲೆ ಬರ್ತೀನಿ ಅಂತ ಹೇಳಿದ್ಲು.
ವಂಶಿಕಾ ಹೇಳು ಟ್ವಿಂಕಲ್ ಟ್ವಿಂಕಲ್. ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ, ನೀನು ಈ ಕಡೆ ಬಾರೋ. ಇಲ್ಲಿಗೆ ಬಾ ವಂಶಿಕಾ, ಈ ಕಡೆ ಬಾ, ಟಿವಿ ಬರುತ್ತಲ್ಲ. ಈಗ ಹೇಳು ಟ್ವಿಂಕಲ್ ಟ್ವಿಂಕಲ್. ಸೇರ್ಕೊಂಡು ಈ ಕಡೆ ಮಾಡು. ನೋಡೋದೇ ಇಲ್ಲ. ಒಳ್ಳೆ ಮಜಾ ಕೂತ್ಬಿಡು. ಬೇಬಿ ಇಲ್ವಾ ಕೂದನು ಹುಡ್ಕೋ ಕ್ಲೀನಾಗೆ. ಹೋಗು ಹೋಗಿ ಕೂದ ಹುಡ್ಕೋ. ವಂಶಿಕಾ 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 ಮತ್ತೆ ಮಾಡು ಮತ್ತೆ ಮಾಡು ವಂಶಿಕಾ ಬೇಗ ಬಾ ಬೇಗ ಬಾ, ಇಲ್ಲಿ ಬಾ, ಇಲ್ಲಿ ಜೋರಾಗಿ ಹೇಳು. 1 2 3 ತಡಿ ತಡಿ. ನೀರ ವಂಶಿಕಾ ಬಾಯ್ಲಿ ಬಾಯ್ಲಿ ಬಾರಲ್ಲಿ ಅವ್ನು ನೋಡ್ಕೊಂಡ ಬಾ ನೀನು. ತಡಿ ತಡಿ, ಮಾತಾಡ್ಬಾರ್ದು ಮಾತಾಡ್ಬಾರ್ದು. ಮುಗೀತು ಮುಗೀತು. ಹ್ಞೂ ಸರ್ಚ್ ಮಾಡಿರ್ಲಿ ಅಂತ. ಕಾಲ್ ಕಾಲ್ ಜೋರಾಗಿ ಹಾಕಿತ್ತು. ಯಾರು ಕೊಟ್ಟಿದ್ದು? ಅವಳು ಎಕ್ಸ್ಪೆಕ್ಷನ್ ಆರ್ಡರ್ ಮಾಡಿ ಒಳ್ಳೆ ಬಿಸ್ಕೊಡುತ್ತೆ, ಒಳ್ಳೆ ಎಕ್ಸ್ಪೆಕ್ಷನ್ ಕೊಡ್ತಾರೆ. ಹೇಳೋದು ಜೋರಾಗಿ. 1 2 3 4 5 6 7 8 9 10. ಹಂಗೆಲ್ಲ ಹೇಳು ಮುಂದಕ್ಕೆ. ಹಾಯ್ ಗೈಸ್, ಇವತ್ತು ನಮ್ಮ ಕುಂದನ್ಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಕುಂದನ್ ಕೊಡಿಲಿ ಬುಕ್, ಅದು ಟೆಕ್ಸ್ಟ್ ಬುಕ್ ಇಲ್ಲಿ. ಓಕೆ, ಯಾವ ಆಕ್ಟಿವಿಟಿ ನೋಡೋಣ. ನಂಬರ್ಸ್ ಸಾರಿ ಓಕೆ, ನಂಬರ್ಸ್ 1 to 10 ಇರೋದು. ರೀಡ್ ದ ನಂಬರ್, ಮೇಕ್ ದ ಸೇಮ್ ನಂಬರ್ ಆಫ್ ಫಿಂಗರ್ ಪ್ರಿಂಟ್ಸ್. ಓಕೆನಾ, ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ಐ ವಿಲ್ ಶೋ ಯು ದಿಸ್ ಪಿಕ್ಚರ್.
read the number, make the same number of fingerprints. Okay, fish ಕೊಟ್ಟಿದ್ದಾರೆ, trees, ladybird, balloon. ಓಕೆ 4 ಕೊಟ್ಟಿದ್ದಾರೆ, ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ಸೊ 5 3 2 6. ಈಗ 5 ನಂಬರ್ ಕೊಟ್ಟಿದ್ದಾರಲ್ಲ ಅದಕ್ಕೆ 5 ಫಿಂಗರ್ ಪ್ರಿಂಟ್ ಮಾಡಬೇಕು. ಅದಕ್ಕೆ ನಾವು ಫಿಶ್ ಶೇಪ್ ಮಾಡ್ಬೇಕು, 2 ಮಾಡ್ಬೇಕು, 6 ಮಾಡ್ಬೇಕು ಅಷ್ಟೇ. ಸೊ 5 ಅಂತ ನಂಬರ್ ಕೊಟ್ಟಿದ್ರೆ 5 ಫಿಂಗರ್ ಪ್ರಿಂಟ್ ಹಾಕ್ಬಿಟ್ಟು ಅದಕ್ಕೆ ಫಿಶ್ ಶೇಪ್ ಕೊಡಬೇಕು. ನೆಕ್ಸ್ಟ್ ನಂಬರ್ 3 ಕೊಟ್ಟಿದ್ದಾರೆ, ಆ ನಂಬರ್ 3ಗೆ 3 ಫಿಂಗರ್ ಪ್ರಿಂಟ್ ಹಾಕ್ಬಿಟ್ಟು ಇಲ್ಲಿ ಟ್ರೀಸ್ ಕೊಟ್ಟಿದ್ದಾರೆ, ಆ ಟ್ರೀಸ್ ಶೇಪ್ ಕೊಡಬೇಕು. ನೆಕ್ಸ್ಟ್ ನಂಬರ್ 2 ಕೊಟ್ಟಿದ್ದಾರೆ, ಅದಕ್ಕೆ 2 ಫಿಂಗರ್ ಪ್ರಿಂಟ್ ಹಾಕಿ ಲೇಡಿ ಬರ್ಡ್ ಶೇಪ್ ಕೊಡಬೇಕು. ಓಕೆನಾ. ಅಂಡ್ ನೆಕ್ಸ್ಟ್ ನಂಬರ್ 6 ಕೊಟ್ಟಿದ್ದಾರೆ, ಅದಕ್ಕೆ 6 ಫಿಂಗರ್ ಪ್ರಿಂಟ್ ಹಾಕ್ಬಿಟ್ಟು ಯಾವ ಶೇಪ್? ಎಸ್, ಬಲೂನ್ ಶೇಪ್ ಕೊಡ್ಬೇಕು. ಓಕೆ, ಐ ವಿಲ್ ಶೋ ಯು. ನೋಡಿ, ಇದು ಆಕ್ಟಿವಿಟಿ ನಂಬರ್ಸ್ 1 to 10. ರೀಡ್ ದ ನಂಬರ್, ಮೇಕ್ ದ ಸೇಮ್ ನಂಬರ್ ಆಫ್ ಫಿಂಗರ್ ಪ್ರಿಂಟ್, ಫಿಶ್, ಟ್ರೀಸ್, ಲೇಡಿ ಬರ್ಡ್, ಬಲೂನ್. ಓಕೆನಾ. 5 3 2 6 ಈ ರೀತಿ ಶೇಪ್ ಕೊಡ್ಬೇಕು ನಾವು ಜಸ್ಟ್ ಪೆನ್ಸಿಲ್ ಅಲ್ಲಿ. ಇದು ಆಕ್ಟಿವಿಟಿ ಈಗ ಕುಂದನ್ಗೆ ಮಾಡಿಸ್ತಾ ಇದ್ದೀನಿ. ಓಕೆ, ಕಮ್ ಕುಂದನ್. ಕ್ಯಾಮೆರಾ ಮಾಡ್ತಿದ್ದೀನಿ. ಈ ಥರ ಆ್ಯಕ್ಟಿವಿಟೀಸ್ ಮಕ್ಳಿಗೆ ಕೊಡೋದು ನಿಜವಾಗ್ಲೂ ತುಂಬಾ ಒಳ್ಳೆಯದು. ಅವ್ರ ಸ್ಕಿಲ್ನ ಇನ್ನೂ ಡೆವಲಪ್ ಮಾಡುತ್ತೆ. ಈ ರೀತಿ ಆ್ಯಕ್ಟಿವಿಟೀಸ್ ಕೊಡೋದ್ರಿಂದ ಇನ್ನೂ ಇಂಟ್ರೆಸ್ಟ್ ತೋರಿಸ್ತಾರೆ, ಸ್ಕೂಲ್ಗೆ ಹೋಗಬೇಕು, ಈ ರೀತಿ ವರ್ಕ್ ಮಾಡಬೇಕು ಅಂತ. ನಮ್ಮ ಕುಂದನ್ಗೆ ಈ ರೀತಿ 1-2 ಆ್ಯಕ್ಟಿವಿಟೀಸ್ ಇತ್ತು, ತಮ್ ಪ್ರಿಂಟ್ ಆ್ಯಕ್ಟಿವಿಟೀಸೇ. ಇದು ತುಂಬ ಚೆನ್ನಾಗಿದೆ. ನಾನು ಹೊರಗಡೆ ಹೋಗ್ಬಿಟ್ಟು ಒಂದು 20 ರೂಪಾಯಿ 30 ರೂಪಾಯಿ ಅನಿಸುತ್ತೆ ಆ ಪೇಂಟ್ ಬಾಕ್ಸ್, ಸ್ಮಾಲ್ ಬಾಕ್ಸ್ ತಂದಿದೆ. ಅವನು ಎಲ್ಲ ಹಾಳು ಮಾಡಿಬಿಡ್ತಾನೆ ಅಂದ್ಬಿಟ್ಟು ಅವ್ನು ಫ್ರೀ ಆದಾಗ ನೆನಪಾದರೆ ಅಮ್ಮ ಕೊಡು ಅಂದ್ಬಿಟ್ಟು ಪೇಂಟ್ ತೊಗೊಂಡ್ಬಿಟ್ಟು ಎಲ್ಲಿಗೆ ಬೇಕು ಅಲ್ಲಿಗೆ ಸುಮ್ಮನೆ ಬಳಿತಾ ಕೂತ್ಕೊತಾನೆ. ಅವನಿಗೆ ಅದಕ್ಕೆ ಅಂತ ಸಪ್ರೇಟ್ ಒಂದು ಬುಕ್ ಇಟ್ಟಿದ್ದೀನಿ, ಅದರಲ್ಲಿ ಏನಾದರೂ ಮಾಡ್ಕೊ ಅಂತ. ನಾನು ಎಷ್ಟೇ ಬ್ಯುಸಿ ಇದ್ದರೂ ಕುಂದನ್ಗೆ ಅಂತ 1 hour ಅವನಿಗೆ ಫ್ರೀ ಮಾಡ್ಕೊಳ್ತೀನಿ. ಸಂಜೆ ಅವನು ಓದಿಸೋದು, ರೈಮ್ಸ್ ಹೇಳ್ಕೊಡೋದು, ಸ್ಟೋರೀಸ್ ಹೇಳ್ಕೊಡೋದು, ಈ ಥರ ಆ್ಯಕ್ಟಿವಿಟೀಸ್ ಕೊಟ್ಟಿದ್ರೆ ಕಂಪ್ಲೀಟ್ ಮಾಡೋದು ಎಲ್ಲದೂ ಮಾಡಿಬಿಡ್ತೀನಿ. ಅವನಿಗೆ ಓದೋದೆಲ್ಲ ಇಷ್ಟ ಆಗಲ್ಲ. ಅಮ್ಮ ಆಮೇಲೆ ಮಾಡ್ತೀನಿ, ಮಧ್ಯಾಹ್ನ ಬಂದ ತಕ್ಷಣ ಬರೆಯೋ ಅಂತ ಅಂದರೆ ಬರೆಯಲ್ಲ. ಅಮ್ಮ ನಾನು ಸಂಜೆ ಮಾಡ್ತೀನಿ ಅಂತ ಹೇಳ್ತಾನೆ. ಸಂಜೆ ಆಯಿತು ಕಣಪ್ಪ ಹೋಮ್ವರ್ಕ್ ಮಾಡು ಅಂತಂದರೆ, ಅಮ್ಮ ಇನ್ನೂ ಸಂಜೆ ಕಂಪ್ಲೀಟ್ ಆಗಿಲ್ಲ, ಪಾಪ ಬರಲಿ, ನೈಟ್ ಆಗಲಿ ಕತ್ಲೆ ಆಗಲಿ ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಎಳಿತಾ ಇರ್ತಾನೆ. ಆಮೇಲೆ ಸ್ಟ್ರಿಕ್ಟಾಗಿ ಬೈದಾಗ ಬಂದುಬಿಟ್ಟು ಹೋಮ್ವರ್ಕ್ ಮಾಡ್ತಾನೆ. ಮಾತು ಕಮ್ಮಿ ಮಾಡ್ತೀನಿ ಮಯ್ಯ. ಎಷ್ಟೊತ್ತು ಹಾಯ್ ಗೈಸ್. ನೋಡಿ, ಒಂದು ವರ್ಕ್ ಮಾಡಿದ್ದೀನಿ, ಕಮೆಂಟ್ ಮಾಡಿ, ಲೈಕ್ ಸಬ್ಸ್ಕ್ರೈಬ್ ಮಾಡಬೇಡಿ. ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮಾಡಬೇಡಿ. ಹೇಗೆ ಮಾಡಿದ್ದೀನಿ ಅಂತ ನೋಡಿ. ಹಿಂಗೆ ಮಾಡಿದ್ದೀನಿ ನಾಳೆ. ಚೆನ್ನಾಗಿ ಮಾಡಿದ್ದೀನ. ಫಿಶು, ಹೇಳು. ಟ್ರೀಸ್, ಬಲೂನ್ಸ್, ಲೇಡಿ ಬರ್ಡ್, ತಲೆ, ಟ್ರೀ. ಥ್ಯಾಂಕ್ ಯು ಗೈಸ್. ಬಾಯ್. ಅಮ್ಮ ಕಮೆಂಟ್ ಮಾಡಬೇಡಿ, ಒಂದು ಹುಷಾರಾಗೆ ಓದ್ಕೊಳ್ಳೋ ಒಂದು. ಸ್ವಲ್ಪ ಪೇಂಟ್ ಉಳಿತು, ಅಮ್ಮ ಪೇಂಟ್ ಮಾಡ್ತೀನಿ, ಏನಾದರೂ ಬರ್ಕೊಡಮ್ಮ, ಡ್ರಾ ಮಾಡಿಕೊಡಮ್ಮ ಅಂತ ಹೇಳಿದೆ. ಸೊ ನಾನೇನೋ ಒಂದು ಬರ್ಡ್ ಡ್ರಾ ಮಾಡಿದ್ದೆ ಪೆನ್ನಲ್ಲಿ, ಅದಕ್ಕೆ ಪೇಂಟ್ ಮಾಡ್ಕೊಂಡು ಕೂತಿದ್ದ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.